ಹಲೋ ಗೈಸ್, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ತ್ರಿಷಾಸ್ ವ್ಲಾಗ್. ಎಲ್ಲರೂ ಸೇಫಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನು ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ಹಿಂದಿನ ದಿವಸ ನಾವು ಧಾನ್ಯನ ಕೊಡ್ತೀವಿ. ಅಂದರೆ ಬ್ರಾಹ್ಮಿಣ್ಸಿಗೆ ಧಾನ್ಯ ಕೊಡಬೇಕು ಅಂತ ನಮ್ಮಲ್ಲಿ ಸಂಪ್ರದಾಯ ಇದೆ. ಹಾಗಾಗಿ ನಾವು ಯುಗಾದಿ ಹಬ್ಬದ ಹಿಂದಿನ ದಿವಸ ಧಾನ್ಯನ ಕೊಡ್ತೀವಿ. ಸೊ ನಾವು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಇವಾಗ ನಮ್ಮ ಮಮ್ಮಿ ಪೂಜೆಗೆ ಏನೇನು ಬೇಕು ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಇವಾಗ ಸ್ನಾನ ಬಂದಿದ್ದಾಳೆ. ದೀಪದೆಲ್ಲ ಆಲ್ರೆಡಿ ರೆಡಿ ಇಟ್ಟಿದ್ದಾರೆ ನಮ್ಮಮ್ಮ. ಇವಾಗ ಅವ್ರು ಬಂದುಬಿಟ್ಟು ಜಸ್ಟ್ ರೆಡಿ ಮಾಡೋದು ಒಂದೇ ಬಾಕಿ ಇರೋದು. ಸೊ ನಾವು ಒಂದು ದೊನ್ನೆಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಧಾನ್ಯಗಳನ್ನ ಹಾಕ್ಕೊಡ್ತೀವಿ. ಆ್ಯಂಡ್ ಹೂವು ಕಾಯಿ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ರು. ಇವಾಗ ಭಟ್ರು ಕೂಡ ಬಂದರು. ಅವರು ಇವಾಗ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನೀವು ನೋಡ್ತಿರೋ ಹಾಗೆ ಇಲ್ಲಿ 9 ಟೈಪ್ಸ್ ಧಾನ್ಯಗಳನ್ನ ಇಟ್ಟಿದ್ದಾರೆ. ಸೊ ನನಗದು ಕಾಳಷ್ಟು ಆಲ್ಮೋಸ್ಟ್ ಅಷ್ಟು ಗೊತ್ತಿಲ್ಲ, ಅಂದರೆ ಒಂದೊಂದು ಸ್ವಲ್ಪ ಗೊತ್ತು ಅಷ್ಟೇ. ಸೊ ಅಲ್ಲಿ ಒಂದು 9 ಧಾನ್ಯಗಳನ್ನ ಇಟ್ಟಿದ್ದಾರೆ. ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ನೀಟಾಗಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಇವಾಗ. ಧಾನ್ಯ ಎಲ್ಲ ಕೊಟ್ಟು ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾವು ನೋಡ್ತಾ ಇರೋವಂತಹ ವಿಡಿಯೋ ಬಂದ್ಬಿಟ್ಟು ಯುಗಾದಿ ಹಬ್ಬದ್ದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು ಅಂದರೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಸೊ ಇಲ್ಲಿ ನಮ್ಮ ಕಡೆ ಯುಗಾದಿ ಹಬ್ಬನ ಹೊಸ ವರ್ಷ ಅಂತಲೇ ಕರೀತಾರೆ. ಸೊ ಹಾಗಾಗಿ ಹ್ಯಾಪಿ ಯುಗಾದಿ, ಹ್ಯಾಪಿ ನ್ಯೂ ಇಯರ್ ಅಂತಲೇ ಹೇಳ್ತೀನಿ. ನಮ್ಮಮ್ಮ ನಿನ್ನೆ ಒಂಥರ ಡಿಫ್ರೆಂಟ್ ರಂಗೋಲಿ ಬಿಟ್ಟಿದ್ರು, ಇವತ್ತೊಂಥರ ಡಿಫ್ರೆಂಟ್ ರಂಗೋಲಿ ಬಿಟ್ಟಿದ್ರು. ಸೊ ತುಂಬ ಚೆನ್ನಾಗಿ ಬಿಡ್ತಾರೆ ನಮ್ಮಮ್ಮನೂ ಕೂಡ ರಂಗೋಲಿ. ಇವಾಗ ನಮ್ಮಮ್ಮ ಅಡುಗೆಗೆ ಏನೇನು ಬೇಕು ಅಂದರೆ ನಾವು ಅಲ್ಲಿ ಎಡೆ ಇರ್ತೀವಿ. ಸೊ ಅದಕ್ಕೆಲ್ಲ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ರು. ನಮ್ಮ ಅಕ್ಕ ಹೋಳಿಗೆನ ತರ್ತಾ ಇದ್ರು. ಸೊ ಅವಳಿಗೆ ಹೋಳಿಗೆ ತಟ್ಟೋದಂದ್ರೆ ಇಷ್ಟ. ಸೊ ಹಾಗಾಗಿ ಅವಳು ಹೋಳಿಗೆ ತರ್ತಾನೆ ಇರ್ತಾಳೆ. ಈ ಕಡೆ ಹೋಳಿಗೆ ತರ್ತಾ ಇದ್ರೆ ಒಂದು ಕಡೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗಿತ್ತು. ಸೊ ನನಗಂದ್ರೆ ತುಂಬ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನ. ಆ್ಯಂಡ್ ಹೋಳಿಗೆ
ಇತ್ತು. ನಮ್ಮ ಫ್ಯಾಮಿಲಿಲಿ ಈ ಥರ ಹಬ್ಬಗಳು ಬಂದಂದರೆ ಹೋಳಿಗೆ ಸಾರಂತೂ ಕಂಪಲ್ಸರಿ. ಸೊ ನಮ್ಮನೇಲೂ ಹಾಗೆ ಮಾಡಿದ್ವಿ. ಆ್ಯಂಡ್ ಬೇವು ಬೆಲ್ಲ ಕೂಡ ರೆಡಿ ಆಗಿದೆ ಇವಾಗ. ಪೂಜೆ ಎಲ್ಲ ಆದ್ಮೇಲೆ ನಾವು ತಿನ್ನೋದು, ಅಲ್ಲಿ ತನಕ ನಾವು ತಿನ್ನಲ್ಲ. ಸೊ ನೋಡ್ಬೋದು ಕಂಪ್ಲೀಟ್ಲಿ ದೇವ್ರ ಮನೆಗೆ ಈ ಥರ ಇತ್ತು. ನಮ್ಮಪ್ಪನು ಇವಾಗ ಎಲ್ಲೋ ಆಚೆ ಹೋಗಿದ್ರು, ಬಂದರು. ಹಾಗಾಗಿ ನಾವು ಕೂಡ ಪೂಜೆ ಮಾಡಿ ನಾನು ಮಾಡಿದೆ, ನಮ್ಮಪ್ಪನೂ ಮಾಡಿದ್ರು. ಆ್ಯಂಡ್ ಲಾಸ್ಟಿಗೆ ಬೇವು ಬೆಲ್ಲ ತಿಂದ್ವಿ. ಆ್ಯಂಡ್ ನಾವು ಫಸ್ಟು ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡ್ತೀವಿ. ಸೊ ನಮ್ಮ ಅಕ್ಕನೂ ತಿಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ನಮಸ್ಕಾರನ ಮಾಡಿದ್ಲು. ಬೇವು ಬೆಲ್ಲ ಎಲ್ಲ ತಿಂದು ಇವಾಗ ನಾವು ತಿಂಡಿ ಕೂರ್ತಾ ಇದ್ದೀವಿ. ಸೊ ನಮ್ಮಮ್ಮ ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ ಆ್ಯಂಡ್ ಅನ್ನ ಸಾರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ತಿನ್ಕೊಂಡ್ಬಿಟ್ಟು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಊರಿಗೆ ಹೊರಟರು. ನನಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಅಲ್ಲಿ ಹಿರಿಯರಿಗೆ ಪೂಜೆ ಮಾಡ್ತಾರೆ, ಅಂದರೆ ಯುಗಾದಿ ಹಬ್ಬದ ದಿವಸ ಮಾಡ್ತಾರೆ. ತುಂಬ ಜೋರಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಊರಲ್ಲಿ. ಅಲ್ಲಿ ಇವಾಗ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ, ತುಂಬ ಚೆನ್ನಾಗಿ ಪೂಜೆ ಮಾಡಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ನಾನು ವೀಡಿಯೋಸ್ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್.